ಮಧುಗಿರಿ ಅದೃಷ್ಟ ಭೈರವಿ ದೇವಸ್ಥಾನ ಉದ್ಘಾಟನಾ ಸಮಾರಂಭ ನಾಳೆ 24 ಭಾನುವಾರ 25 ಸೋಮವಾರ ನಡೆಯಲಿದ್ದು ಭಕ್ತಾದಿಗಳು ಆಗಮಿಸಿ ತಾಯಿಯ ಕೃಪೆಗೆ ಪಾತ್ರರಾಗಬೇಕೆಂದು ಡಾಕ್ಟರ್ ಮನೋಹರ್ ಗುರೂಜಿ ತಿಳಿಸಿದ್ದಾರೆ. ತಾಲೂಕಿನ ಕಸಬಾ ಹೋಬಳಿಯ ದೊಡ್ಡಗೊಂಡು ಸಮೀಪವಿರುವ ಪುಟ್ಟೇನಹಳ್ಳಿ ಗ್ರಾಮದಲ್ಲಿ ಹೊಸದಾಗಿ ನಿರ್ಮಿಸಿರುವ ಅದೃಷ್ಟ ಭೈರವಿ ದೇವಸ್ಥಾನ ಉದ್ಘಾಟನೆ, ಗಣಪತಿ, ಶಿವ ಮತ್ತು ಅದೃಷ್ಟ ಭೈರವಿ ದೇವರುಗಳ ಪ್ರತಿಷ್ಠಾಪನೆ ಮತ್ತು ಕುಂಭಾಭಿಷೇಕ ಕಾರ್ಯಕ್ರಮ ನಡೆಯಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಬೇಕು ಎಂದರು. ಭಕ್ತಾದಿಗಳಿಗೆ ಮಧ್ಯಾಹ್ನ 12 ಗಂಟೆಗೆ ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗವನ್ನು ಏರ್ಪಡಿಸಲಾಗಿದ್ದು ಸಕಾಲಕ್ಕೆ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿ. ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಶ್ರೀ ಅದೃಷ್ಟ ಭೈರವಿ ದೇವಸ್ಥಾನ ಪ್ರತಿಷ್ಠಾಪನೆ ಇದೆ. ನಮ್ಮದು ಮಧುಗಿರಿ KR ಸ್ಟೇಷನ್. ನಾನೊಬ್ಬ ಜ್ಯೋತಿಷ್ಯ, ಆಸ್ಟ್ರಾಲಜರ್, ವಾಸ್ತು ಮತ್ತು ಪೂಜೆ ಪುನಸ್ಕಾರಗಳು, ವೇದದಿಂದ ಪುರೋಹಿತಿಕೆ, ಈ ಥರದಿಂದ ಕೆಲವು ವರ್ಷಗಳಿಂದ ಜ್ಯೋತಿಷ್ಯ ಹೇಳ್ಕೊಂಡು ಜೀವನ ನಡೆಸೋ ಅಂಥ ವ್ಯಕ್ತಿ ನಾನು. ಆದರೆ ಆ ತಾಯಿ ದೈವ ಭಕ್ತಿಯಿಂದ ನನಗೆ ಶಿಪುದ ಮುಖಾಂತರವಾಗಿ ಒಂದು ಕನಸಿನಲ್ಲಿ ಆ ತಾಯಿ ದರ್ಶನ ಕೊಟ್ಟು ಒಂದು ಕ್ಷೇತ್ರ ಕಟ್ಟಬೇಕು, ಒಂದು ಪುಣ್ಯ ಸ್ಥಳದಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಸಾವಿರಾರು ಭಕ್ತ ಜನರಿಗೆ ಅನ್ನದಾನ ಮಾಡಬೇಕು ಅಂತ ನಾನು ತುಂಬ ಆ ತಾಯಿಗೆ ಶಕ್ತಿಯಿಂದ ಶಿಪುದ ಮುಖಾಂತರ ನನಗೆ ಹೇಳಿದ ಕಾರಣಗಳಿಂದ ಒಂದು ದೇವಸ್ಥಾನ ಕಟ್ಟಬೇಕು ಅಂತ ನಾನು ತುಂಬ ವರ್ಷಗಳ ಕನಸು ಇಟ್ಕೊಂಡು ಸಂಕಲ್ಪದಿಂದ, ಅದರ ದೈವಬಲ ಸಂಕಲ್ಪ ಇರಬೇಕು. ಏಕೆಂದರೆ ಸಾಮಾನ್ಯವಾಗಿ ಸಾವಿರಾರು ಕೋಟಿ ಇರೋ ಅಂತರ ಆಗ್ಬೋದು, ದುಡ್ಡು ಹಣಕಾಸು ಇರೋ ಅಂತರ ಆಗ್ಬೋದು, ಯಾರ ಕೈಲೂ ಕಟ್ಟೋಕ್ಕಾಗಲ್ಲ. ಅದನ್ನು ದೇವಸ್ಥಾನ ಏನಕ್ಕೆ ಕಟ್ಟೋಕ್ಕಾಗಲ್ಲ ಅಂದರೆ ಎಲ್ಲರೂ ಮಾಡೋ ಕಾರ್ಯ ಅಲ್ಲ ಅದು. ಏಕೆಂದರೆ ದೈವಬಲ ಇರಬೇಕು, ಆ ತಾಯಿಯ ಅನುಗ್ರಹನೂ ಇರಬೇಕು ದೇವಸ್ಥಾನ ಕಟ್ಟಬೇಕಂದ್ರೆ. ಎಷ್ಟೋ ಜನರು ದೇವಸ್ಥಾನ ಕಟ್ಟಿ ಇವತ್ತಿಗೂ ನಿಲ್ಲಿಸಿದ್ದಾರೆ. ಇಲ್ಲ, ಏನೋ ಒಂದು ವಿಘ್ನಗಳಾಗಿ, ಏನೋ ಒಂದು ತೊಂದರೆ ಆಗಿ ಇವತ್ತಿಗೂ ಅವು ಪೂಜೆ ಪುನಸ್ಕಾರಗಳಿಲ್ದಂಗೆ ಎಷ್ಟೋ ಪ್ರಾಚೀನ ದೇವಸ್ಥಾನಗಳು ಪ್ರಾಚೀನ ಕಾಲದ ಅಂತ ಇರೋ ಅಂಥ ಗ್ರಾಮದಲ್ಲಿ, ಎಲ್ಲೆಲ್ಲೋ ಬೇರೆ ಬೇರೆ ಸ್ಥಳದಲ್ಲಿ, ಕಾಡಿನಲ್ಲಿ ಇವತ್ತಿಗೂ ಹಾಗೆ ಇದೆ. ಏಕೆಂದರೆ ಯೋಗ ಇರಬೇಕು, ದೈವ ಬಲ ಇರಬೇಕು. ಆದ್ದರಿಂದ ಆ ತಾಯಿ ಒಂದು ದೈವ ಬಲ ನನಗೆ ಸಿಕ್ಕಿದೆ. ಕಲಿಯುಗದಲ್ಲಿ ನನಗೆ ಒಂದು ದೇವಸ್ಥಾನ, ಒಂದು ಪುಣ್ಯಕ್ಷೇತ್ರ ಕಟ್ಟೋದಕ್ಕೆ ಆ ತಾಯಿ ಭಾಗ್ಯ ಕೊಟ್ಟಿದೆ ಅನ್ನೋದು ನಾನು ಯಾವತ್ತಿಗೂ ಪುಣ್ಯವಂತನೇ. ನಾನು ಈ ಜನ್ಮದಲ್ಲಿ ಹುಟ್ಟಿರೋದಕ್ಕೆ ಸಾರ್ಥಕ. ಏಕೆ ಅಂದರೆ ನನ್ನ ಜೀವನ ಆ ತಾಯಿಗೆ ಮುಡುಪಾಗಿಡೋವಂಥ ಜೀವನ ಆಗೋಗಿದೆ. ಆದರೆ ಆ ತಾಯಿ ನನಗೆ ಕೊಟ್ಟಿರೋ ಭಾಗ್ಯ ಅಂತ ನಾನು ಹೇಳ್ಕೊತೀನಿ. ಇವತ್ತು ಮಧುಗಿರಿಯಿಂದ 2 ಕಿಲೋಮೀಟರ್ ಆಗುತ್ತೆ. ಪುಟ್ಟೇನಹಳ್ಳಿ ಗ್ರಾಮದಲ್ಲಿ ಕೆರೆ ಮುಂಭಾಗ ನಮ್ಮ ದೇವಸ್ಥಾನ ಇದೆ. ಆಂಜನೇಯ ಸ್ವಾಮಿ ದೇವಸ್ಥಾನ ಆಪೋಸಿಟ್ ಶ್ರೀ ಅದೃಷ್ಟ ಭೈರವಿ ದೇವಸ್ಥಾನ ನಿರ್ಮಾಣ ಮಾಡಿದ್ದೇನೆ. ಅದಕ್ಕೋಸ್ಕರ 24, 25ನೇ ತಾರೀಕು ಓಪನಿಂಗ್ ಇದೆ. ಮತ್ತು ಭಾನುವಾರ ನೈಟ್ ಹೋಮ ಹವನಗಳು, ಪೂಜೆಗಳು, ಕಳಸದ ಆರಾಧನೆ, ಪ್ರತಿಯೊಂದು ಹೋಮಗಳು ಇರುತ್ತೆ. ಪ್ರತ್ಯಂಗಿರಿ ಹೋಮ, ಚಂಡಿ ಹೋಮ, ವಾಸ್ತು ಹೋಮ,
ಪ್ರತಿಯೊಂದು ಹೋಮಗಳು ಸಂಕಲ್ಪವಾಗಿ ದೈವ ಬಲದಿಂದ ನಡೆಸುತ್ತೀವಿ. ಆದರೆ ಪ್ರತಿಯೊಬ್ಬ ವೀಕ್ಷಕರು ಹೋಮಕ್ಕೂ ಮತ್ತು ಪೂಜೆ ಪುನಸ್ಕಾರಗಳಲ್ಲಿ ಬರಬೇಕು. ಮತ್ತು ಸೋಮವಾರ ಬೆಳಗ್ಗೆ 12 ಗಂಟೆಗೆ ಅಮ್ಮನ ಮಹಾಮಂಗಳಾರತಿ ಇದೆ. ಪೀಠ ಸಂಕಲ್ಪದಿಂದ ದೈವ ಬಲದಿಂದ ಅದನ್ನು ಧೈರ್ಯವಾಗಿ ಅಮ್ಮನ ಒಂದು ಶಕ್ತಿಯಿಂದ ಅದು ನಡೆಸ್ತೀವಿ. ಮಹಾಮಂಗಳಾರತಿ ಅಮ್ಮನ ಪೀಠ ಕೂರಿಸ್ತೀವಿ. ಆದರೆ ಇದರಿಂದ ಕಾರಣ ಒಂದೇ, ಕೆಲವರು ಭಕ್ತಾದಿಗಳಿಗೆ ಅಂಥ ಗ್ರಾಮದಲ್ಲಿರೋ ಅಂಥ ಭಕ್ತಾದಿಗಳು, ನಮ್ಮ ಮಧುಗಿರಿಯಲ್ಲಿರೋ ಅಂಥ ಸಿಟಿ ಜನ, ಪ್ರತಿಯೊಬ್ಬ ವೀಕ್ಷಕರು ಅವರಿಗೆ ಕಷ್ಟ ನಷ್ಟಗಳು, ಇವಾಗ ಒಬ್ಬೊಬ್ಬರಿಗೆ ಏನೋ ಒಂದು ತೊಂದರೆ ಇರುತ್ತೆ. ಆ ತಾಯಿ ಅದೃಷ್ಟ ಭೈರವಿ ದೇವಸ್ಥಾನಕ್ಕೆ ಬಂದು ನಿಮ್ಮ ಕಷ್ಟಗಳನ್ನು ಹೇಳ್ಕೊಂಡು ಹರಕೆದ ಮುಖಾಂತರವಾಗಿ ಆ ತಾಯಿಗೆ ಭಾಗ್ಯರಾಗಿ ನಿಮ್ಮ ಕಷ್ಟಗಳನ್ನು ಹೇಳ್ಕೊಂಡು ಪರಿಹಾರ ಮಾಡಿಕೊಳ್ಳಿ. ಎಲ್ಲರೂ ನಮ್ಮ ದೇವಸ್ಥಾನ ಪ್ರತಿಷ್ಠಾಪನೆಗೆ ಪ್ರತಿಯೊಬ್ಬರು ವೀಕ್ಷಕರು ಭಕ್ತಾದಿಗಳು ಬರಬೇಕು. ಎಲ್ಲ ಆಗಮನವಾಗಿ ನೀವು ಬರಬೇಕಂತ ವಿನಂತಿನ ನಾನು ಮಾಡ್ಕೊತಾ ಇದ್ದೀನಿ. ಇದರಿಂದ ಎಲ್ಲರಿಗೂ ದಾರಿ ಮಾರ್ಗ ಆಗುತ್ತೆ. ಶ್ರೀ ಅದೃಷ್ಟ ಭೈರವಿ ಈಗ ಯಾಕೆಂದರೆ ಮಾರಮ್ಮ ದೇವಸ್ಥಾನ ಇದೆ ನಮ್ಮ ಮಧುಗಿರಿಯಲ್ಲಿ, ಹಾಗೆ ಒಂದು ಪುಣ್ಯಕ್ಷೇತ್ರ ಅನ್ನೋದು ನನ್ನ ಶಕ್ತಿಯಿಂದ ತಾಯಿನ ಒಂದು ಭಾಗ್ಯದಿಂದ ನಾನು ಇಲ್ಲಿವರೆಗೂ ಮಾಡಿದ್ದೇನೆ. ಅದಕ್ಕೋಸ್ಕರ ಎಲ್ಲರೂ ಬರಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತೀನಿ ವೀಕ್ಷಕರೇ.